ಜಿಲ್ಲೆಯಲ್ಲಿ ಬಿಸಿ ಸುಳಿ ರೋಗದಿಂದ ಮೆಕ್ಕೆಜೋಳ ಬೆಳೆ ಸಂಪೂರ್ಣವಾಗಿ ಹಾನಿಗೊಳಗಾದ ರೈತರಿಗೆ ತಲಾ 20,000 ಪರಿಹಾರವನ್ನು ಫಲಾನುಭವಿಗಳ ಖಾತೆಗೆ ನೇರವಾಗಿ ಜಮಾ ಮಾಡಬೇಕು ಅಂತ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಜಿಲ್ಲಾಧ್ಯಕ್ಷ ಕಣಗಲ್ ಮೂರ್ತಿ ಸರ್ಕಾರವನ್ನು ಆಗ್ರಹಿಸಿದರು. ಹಾಸನ ಜಿಲ್ಲೆಯಲ್ಲಿ ಬಿಳಿ ಸುಳಿ ರೋಗದಿಂದ ಮೆಕ್ಕೆಜೋಳ ಬೆಳೆಗಾರರು ತೀವ್ರ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದ್ದು ಬೆಂಬಲ ಬೆಲೆ ನೀಡುವ ಭರವಸೆಯನ್ನು ಸರ್ಕಾರ ಈಡೇರಿಸಿಲ್ಲ ಅಂತ ಆರೋಪಿಸಿದರು. ಎಪಿಎಂಸಿಗಳಲ್ಲಿ ನೇರ ಖರೀದಿ ಬದಲು ಬ್ರೋಕರ್ಗಳ ಮೂಲಕ ಜೋಳ ಖರೀದಿ ನಡೀತಿರುವುದು ರೈತ ವಿರೋಧಿ ಕ್ರಮವಂತ ಹೇಳಿದರು. ಕೃಷಿ ಇಲಾಖೆಯ ಮಾಹಿತಿಯ ಆಧಾರದಲ್ಲಿ ನಷ್ಟ ಅನುಭವಿಸಿದ ರೈತರಿಗೆ ತಲಾ 20,000 ನೇರ ಪರಿಹಾರ ನೀಡಬೇಕು ಅಂತ ಕಣಗಲ್ ಮೂರ್ತಿ ಅವರು ಒತ್ತಾಯಿಸಿದರು. ಬರ್ದು 3 ಸತಿ ಮುಖ್ಯಮಂತ್ರಿಗೆ ಕೊಟ್ಟು DC-ಯರು 2 ಸತಿ ಮೀಟಿಂಗ್ ಮಾಡಿದರು. ಈಗ ಮಶಾಣಕ್ಕೆ ಜಾಗ ಅಂತ ಕೊಡ್ತಾರೆ ಉಣೋದಕ್ಕೆ ಹಳ್ಳಿಗಳಲ್ಲಿ. ಇನ್ನೂ ಜನ ಕೇಳ್ತಲೇ ಇದ್ದಾರೆ, ಸ್ವಾಮಿ ಹೆಣ ಉಣಕ್ಕೆ ಜಾಗಿಲ್ಲ ಕೊಡಿ ಅನ್ನಂಗೆ. ಇವತ್ತು ನಮಗೊಂದು ಪತ್ರ ಹೊಂಟಿಸಿದ್ದಾರೆ ಇವರು ಸರ್ಕಾರದವರು. ಏನು ನೀವು ಜೋಳ ತುಂಬಿಕೆ ಬನ್ನಿ APMCಗೆ, ನೀವು ಖರೀದಿ ಅಲ್ಲಿ ಮಾಡ್ಕೋತಾರೆ, ಅವ್ರ ಹೆಸ್ರಿಗೆ ಅಮೌಂಟ್ ಹಾಕ್ತೀವಿ 250 ರೂಪಾಯಿ. ಅದನ್ನು ಬಿಳೆ ಸುಳಿ ಬಂತು, ಹೋರಾಟ ಮಾಡಿದ್ವು. ಮತ್ತು ಜೋಳ ತಗೋಣಕ್ಕೆ ಹೋರಾಟ ಮಾಡಿದ್ವು. ಜೋಳ ತಗೊಂಡ್ಮೇಲೆ ಒಂದು ಸತಿ 10 ಕ್ವಿಂಟಾಲು ಅಂದರು, ಒಂದು ಸತಿ 20 ಕ್ವಿಂಟಾಲು ಅಂದರು, ಒಂದು ಸತಿ 50 ಕ್ವಿಂಟಾಲು ಅಂದರು. ಲಾಸ್ಟಿಗೆ 5 ಕ್ವಿಂಟಾಲೇ ಬಂದರು. ಮತ್ತು ಹೋರಾಟ ಪ್ರಾರಂಭ ಮಾಡಿದ ಮೇಲೆ 50 ಕ್ವಿಂಟಾಲಿಂದ 20 ಕ್ವಿಂಟಾಲಿಗೆ ಬಂದು ನಿಂತ್ಕೊಂಡ್ರು. ಈ ಸರ್ಕಾರದ ನೀತಿ ಹಿಂಗಿದೆ. ಯಾವಾಗಲೂ ಸಿದ್ದರಾಮಯ್ಯರು ಮಾತಾಡ್ತಾರೆ, ನಾನು ನಂಜುಂಡಸ್ವಾಮಿಯವ್ರ ಶಿಷ್ಯ ಅಂತೇಳಿ. ಇವರು ಬರೀ ಸುಳ್ಳು. ಈ ದೇಶದಲ್ಲಿ ಫಸ್ಟ್ ಇಂಥ ಮುಖ್ಯಮಂತ್ರಿ ಕೆಳಗೆ ಇಳಿಸ್ಬೇಕು. ಯಾಕೆ ಹೇಳ್ತೀವಿ ಅಂದರೆ, ಅದೇ ದುಡ್ಡ ರೈತರಿಗೆ ಹಾಕ್ಬೋದು 200 ಚಿಲ್ಲರೆ. ಡೈರೆಕ್ಟಾಗಿ 200 ಚಿಲ್ಲರೆ ರೈತರಿಗೆ ಹಾಕಿದರೆ ಇವತ್ತು ರೈತರಿಗೆ ಏನು ಬೆಳೆ ಸುಳಿ ಏನು ಅವರು ನಮಗೆ ಪರಿಹಾರ ಕೊಟ್ಟಿಲ್ಲ, ಈ ದುಡ್ಡೇ ಪರಿಹಾರ ಅಂತ ನಾವು ತಿಳ್ಕೊತೀವಿ. ಆದರೆ ಇವರು ಆ ಕೆಲಸ ಮಾಡೋಕ್ಕೆ ಹೊಂಟಿಲ್ಲ. ನೀವು ಜೋಳ ತಂದು APMCಗೆ ಇಡಿ, ನಾವು ಖರೀದಿ ಮಾಡಿಸ್ತೀವಿ, ನಿಮಗೆ ದುಡ್ಡು ತುಂಬ್ತೀವಿ ಅಂತಾರೆ. ಆದರೆ ಈಗ ಕೊಟ್ಟಿದಾರಲ್ಲ 15,000 ರಿಂದ 16,000 ಜನ ಜೋಳ ಕೊಟ್ಟಿದಾರಲ್ಲ, ಅವ್ರಿಗೆ ಡೈರೆಕ್ಟಾಗಿ ತುಂಬಿಕೊಡ್ಲಿ. ಯಾಕೆ ಇವರು ಖರೀದಿ ಮಾಡಿದವರಿಗೆ ಡೈರೆಕ್ಟಾಗಿ ಕೊಡಬೇಕು? ಇವರು ಮಶಾಣಕ್ಕೆ ಹೆಣ ಹೋದರೆ ಹೆಣ ತರಂಗು ವಾಪಸ್ ತರಂಗೂ ಇಲ್ಲ, ಅಲ್ಲಿ ಇಟ್ಕೊಳಂಗೂ ಇಲ್ಲ, ಊಣೆ ಬರಬೇಕು. ಆ ಪರಿಸ್ಥಿತಿ ರೈತರು ತಂದಿಡ್ತಿರಲ್ಲ, ಇವ್ರಿಗೆ ಏನಂತ ನಾವು ಕರಿಬೇಕು ಹೇಳಿ? ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಬರೀ ಸುಳ್ಳು ಹೇಳ್ತಾರೆ, ಮಾತೆತ್ತಿರೆ ಎಲ್ಲರೂ ಶಾಲೆ ಹಾಕ್ಯತಾರಪ್ಪ. ಇದ್ರೊಳಗೆ ರೈತರು ಯಾರೋ, ಗೇಯರ್ ಯಾರೋ, ಕೂಲಿ ಮಾಡೋರು ಯಾರೋ ಏನು ಗೊತ್ತಾಗಲ್ಲ. ಇವರಿಗೆ ಏನಾಗಿದೆ ಅಂದರೆ ರೈತರ ಬಗ್ಗೆ ಎಳ್ಕಾಳಷ್ಟು ಇವರಿಗೆ ಚಿಂತನೆ ಇಲ್ಲ. ಇವತ್ತು ರೈತರ ಪರಿಸ್ಥಿತಿ ನೋಡಿದರೆ ನಾವು ಏನು ಇನ್ನೂ ಅರ್ಧ ಜೋಳ ಹೊಡೆದಿಲ್ಲ ಹಳ್ಳಿಗಳಲ್ಲಿದೆ. ಇವಾಗ ಹಳ್ಳಿಗಳಲ್ಲಿ 1,850 ರೂಪಾಯಲ್ಲಿ ಹಳ್ಳಿಲಿ ಜೋಳ ತುಂಬ್ತಾ ಇದ್ದಾರೆ. ಬರೀ ನಾವು ಖರೀದಿ ಮಾಡ್ತೀವಿ ಅಂದ್ರೆ ಸಾಕು. ಕೇಂದ್ರ ಮತ್ತು ರಾಜ್ಯ ಸರ್ಕಾರ 600 ರೂಪಾಯಿ ಕೊಡ್ತೀನಿ ಅಂತ ಒಪ್ಕೊಂಡಿದ್ರೆ, ಕೇಂದ್ರ ಸರ್ಕಾರ 1,600 ರೂಪಾಯಿ ಕೊಡ್ತೀನಿ ಅಂತ 3,000 ರೂಪಾಯಿ ಇಲ್ಲೇ ಸಿಕ್ಕತ್ತೆ. 2,400 ಒಂದು 600 3,000 ರೂಪಾಯಿ ಇಲ್ಲೇ ಸಿಕ್ಬಿಡುತ್ತೆ. ಈ ಕೆಲಸನೂ ಮಾಡ್ತಾ ಇಲ್ಲ ಇವರು. ಬರೀ ಪತ್ರಿಕೆಯಲ್ಲಿ ಹೇಳಿಕೆಯಲ್ಲಿ ರೈತರ ಬಗ್ಗೆ ಹಂಗಂಗೆ ಮಾತಾಡ್ತಾರೆ ಹೊತ್ತು ಇವತ್ತು ಆ ಜಾರಿ ತರ್ತಾ ಇಲ್ಲ. ದಯವಿಟ್ಟು ಇವತ್ತೇನು APMC ಜೋಳ ತಗೊಬನ್ನಿ, ಖರೀದಿ ಮಾಡಿಸ್ತೀವಿ, ಖರೀದಿ ಆಗಲಿ, ಅಮೌಂಟ್ ಹಾಕ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದೇ ಅಮೌಂಟನ್ನು ನ್ಯಾಯವಾಗಿ ರೈತರಿಗೆ ಹಾಕಲಿ. ಯಾರ್ಯಾರು ರೈತರು ಎಲ್ಲೆಲ್ಲಿ ಜೋಳ ಬೆಳೆದಾರೆ, ಎಷ್ಟೆಷ್ಟು ಕ್ವಿಂಟಾಲ್ ಬೆಳೆದಿದ್ದಾರೆ ಅಂತ ಹೇಳ್ಬಿಟ್ಟು ಡೈರೆಕ್ಟಾಗಿ ರೈತರ ಖಾತೆಗೆ ಹಾಕಿದ್ರೆ ಎಷ್ಟು ಸುಲಭ. ಅದು APMC ಬಂದು ಮತ್ತೆ ಅವ್ರು ವಿಚಾರಣೆ ಮಾಡಿ ಆ ಖಾತೆ ಅವ್ರ ಹೆಸರಲ್ಲಿ ಖಾತೆ ಪಾಣಿ ನೋಡಿ ಅವ್ರು ಹಾಕೋ ಅಷ್ಟೊತ್ತಿಗೆ ಅವ್ರು ಸತ್ಯ ಹೋಗಿರ್ತಾರೆ. ಹಂಗಾಗಿ ಸ್ನೇಹಿತರೆ, ಇವತ್ತಿನ ಏನು ಸುಳ್ಳು ಹೇಳ್ತಾ ಇದ್ದಾರೆ ಇದ್ರ ಬಗ್ಗೆ ಜಿಲ್ಲಾ ಆಡಳಿತ ಅರ್ಜೆಂಟ್ ಒಂದು ಮೀಟಿಂಗ್ ಕರೆದುಬಿಟ್ಟು ಇವತ್ತು ಇದ್ರ ಬಗ್ಗೆ ನಮಗೆ ಕೊಡಬೇಕು, ಮನವರಿಕೆ ಮಾಡಬೇಕು. ನಮಗೆ ಪತ್ರಿಕಾಗೋಷ್ಠಿಯಲ್ಲಿ ರೈತ ಮುಖಂಡರಾದ ಗಂಗಾಧರಪ್ಪ ರಾಜಗೆರೆ, ಬೇಲೂರು ತಾಲೂಕು ಪರಮೇಶ್, ಪ್ರಕಾಶ್, ಮಂಜು, ಬಿಟ್ಗೌಡನಹಳ್ಳಿ, ರಾಜಣ್ಣ, ಲಕ್ಷ್ಮಣ ಇತರರು ಉಪಸ್ಥಿತರಿದ್ದರು.